ತೋಟದೆಲ್ಲ ಬೋರ್ ಇಲ್ಲೈತೆ. ಈ ಬೋರಿಂದ 1 ಇಂಚ್ ಪೈಪು ಡೈರೆಕ್ಟಾಗಿ ಅಲ್ಲೋಗಿದೆ. ಅಲ್ಲಿಂದ ಗ್ಲಾಸ್ ಹಾಕ್ಕೊಂಡು ಟೀ ಹಾಕ್ಕೊಂಡು ಆ ಕಡೆ ಎಲ್ಲ 4 ಲೈನ್ ಕೂಡ ಕಲೆಕ್ಷನ್ ತೊಗೊಂಡಿದ್ದೀವಿ. ತೋರಿಸ್ತೀನಿ ಬನ್ನಿ. ಮಣ್ಣು ಮುಚ್ಚಂತಿದ್ದೆ ಮಿಸ್ತ್ರಿ ಮುಚ್ತಾ ಇದ್ದೀನಿ. ಮಣ್ಣು ಪೈಪ್ಲೈನ್ ಮಾಡಿದ್ದೆ. ಇವಾಗ ವೀಡಿಯೋ ಮಾಡ್ಬೇಕಂತ ನೆನಪು ಬಂದೆ. ಬೋರಿಂದ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಒಂದು ಟೀ ಹಾಕ್ಕೊಂಡು ಹಿಂಗೆ ಕನೆಕ್ಷನ್ ಎಲ್ಲ ಲೈನ್ಗೆ ಒಂದು ಕನೆಕ್ಷನ್ ಟೀ ಹಾಕ್ಕೊಂಡು ಪೈಪ್ ತೊಗೊಂಡೋಗಿದ್ದೀವಿ. ಇದೇ ಥರ ಆಮೇಲೆ ಈ ಸೈಡ್ ಬಂದು ಇಲ್ಲಿ ಏರ್ ಔಟಿಗೆ ಬಂದು ಹ್ಯಾಂಡ್ ಕ್ಯಾಪ್ ಹಾಕಿ ಬಿಟ್ಟಿದ್ದೀವಿ. ಇಲ್ಲಿಂದ ಪೈಪ್ಲೈನ್ ತೊಗೊಂಡು ಸೀದಾ ಆ ಕಡೆ ಈ ಕಡೆ ಟೀ ಹಾಕ್ಕೊಂಡು ಒಂದು ಇಂಚಿಗೆ 1/2 ಇಂಚು ಪೈಪ್ ಯೂಸ್ ಮಾಡಿದ್ದೀವಿ. ಡ್ರಿಪ್ ಲೈನ್ಗೆ ಟೀ ಹಾಕ್ಕೊಂಡು ನಿಂಬೆ ಗಿಡ ಇಲ್ಲಿಂದ 1 ಇಂಚಿಗೆ 1/2 ಇಂಚ್ ಟೀ ಹಾಕ್ಕೊಂಡು 1/2 ಇಂಚ್ ಪೈಪ್ ಕಟ್ ಮಾಡ್ಕೊಂಡು ಮೇಲೆ ಒಂದು ಕ್ಯಾಪ್ ಹಾಕ್ತೀವಿ. ಅಲ್ಲಿಂದ ಹನಿ ನೀರು ಬರುತ್ತೆ ಗಿಡಗಳಿಗೆ. ತೋರಿಸ್ತೀನಿ. ಇದೇ ಥರ ಎಲ್ಲ ಲೈನ್ ಗಿಡಗಳಿಗೆ ಎಲ್ಲ ವಿಧದ ಹಣ್ಣುಗಳಿದ್ದಾವೆ. ಎಲ್ಲ ಥರದ ಹಣ್ಣುಗಳಿದ್ದಾವೆ ಈ ತೋಟದಲ್ಲಿ. ಇಷ್ಟಿದೆ. ಒಂದು ಅರ್ಧ ಎಕರೆಯಲ್ಲಿ ಒಂದು ಮನೆ ಚಿಕ್ಕದಾಗಿ ತೋಟ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಈ ಬಂದ್ಬಿಟ್ಟು ಇದೊಂದೇ ಲೈನ್ಗೆ ಇಲ್ಲಿ ಫುಲ್ಲು ಲೈನು ಮೇಲೆ. ಆಮೇಲೆ ಕ್ಯಾಪ್ ಹಾಕ್ಬೇಕು. ಚೆಕ್ ಮಾಡ್ಬೇಕು ಆಮೇಲೆ ಒಂದ್ಸಲ. ಆಮೇಲೆ ಚಿಕ್ಕದಾಗ ಒಂದು ಕೈ ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲೇ ಮನೇಲಿ ಎಲ್ಲ ಸೊಪ್ಪುಗಳು ಎಲ್ಲ ತರಕಾರಿ ಇಲ್ಲೇ ಬೆಳೀತಾರೆ. ಅಡಿಕೆ ಮರ ಅವೆಲ್ಲ ನಾವೇ ಇಕ್ಕಿದ್ದೀವಿ. ಇಲ್ಲಿ ಕೆಲಸ ಮಾಡುವಾಗ ಅದೇ ಬಾಳೆಹಳ್ಳಿಯಲ್ಲೇ ಊಟ ಮಾಡ್ತಿದ್ವಿ. ಇಲ್ಲಿ ಕಾಂತರಾಜ ಒಬ್ಬರು ಇದ್ದರು ಸೂಪರ್ವೈಸರು. ಅವರು ಅಡುಗೆ ಮಾಡ್ತಿದ್ರು. ಅವೇ ಬಾಳೆಹಳ್ಳಿ ಕಟ್ ಮಾಡ್ಕೊಂಡು ಊಟ ಮಾಡ್ತಿದ್ದೆವು. ನೆನಪುಗಳಿದ್ದಾವೆ ಇಲ್ಲಿ. ಹಲಸಿನ ಮರ, ಆ್ಯಪಲ್ಲು, ದಾಳಿಂಬ್ರೆ, ಆರೆಂಜು, ವಾಟರ್ ಆ್ಯಪಲ್ಲು, ಚೇಪೆಕಾಯಿ, ಚಿಕ್ಕು, ನೆಲ್ಲಿಕಾಯಿ, ನಿಂಬೆಹಣ್ಣು, ಆ್ಯಪಲ್ಲು ಎಲ್ಲ ವಿವಿಧ ಥರ ಇದ್ದಾವೆ. ಇನ್ನು ಕೆಲಸ ಮಾಡ್ತಿದ್ವಿ. ಆಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಎಲ್ಲ ಕಂಪ್ಲೀಟ್ ಆದಮೇಲೆ ನೀರು ಬಿಡೋ ಒಂದ್ಸಲ ಚೆಕ್ ಮಾಡಿ. ಹಾಯ್ ಹಲೋ ಗೈಸ್, ನಾವಿವತ್ತು ಬಂದ್ಬಿಟ್ಟು ತೋಟಕ್ಕೆ ಡ್ರಿಪ್ ಲೈನ್ ಮಾಡಿದ್ವಿ. ತೋರಿಸ್ತೀನಿ ಬನ್ನಿ. ಇದೊಂದು ಚಿಕ್ಕ ತೋಟ. ಇದು ಮನೆ ನಾವೇ ಮಾಡಿದ್ವಿ. ಎಲೆಕ್ಟ್ರಿಕ್ ಲೋಕಿ ಮನೆ. ಇದರಲ್ಲೇ ಚಿಕ್ಕದಾಗಿ ತೋಟದ ಗಿಡಗಳಿಗೆ ನೀರಲ್ಲಿ ಡ್ರಿಪ್ ಲೈನ್ ಮಾಡಂತ ಹೇಳಿದ್ರು ಓನರು. ಪರಿಚಯ ಇದ್ರಲ್ಲ, ಅದಕ್ಕೋಸ್ಕರ ಬಂದು ಮಾಡಿಕೊಟ್ಟಿದ್ವಿ ನಾವು ನಮ್ಮ ಮೇಸ್ತ್ರಿ. ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಮನೇಲಿ ಇದೆಲ್ಲ ಎಲೆಕ್ಟ್ರಿಕ್ ವರ್ಕ್. ತೋರಿಸ್ತೀನಿ ಬನ್ನಿ. ಈ ಕಂಪ್ಯೂಟರ್ ಲೈಟ್ ಕೂಡ ನಾನೇ ಫಿಟ್ ಮಾಡಿದ್ದೀನಿ. ಚೆನ್ನಾಗೈತೆ ಮನೆ, ಸೂಪರು. ಇದು ವೀಡಿಯೋ ಡೋರ್ ಫೋನ್ ಕೂಡ ನಾವೇ ಫಿಟ್ ಮಾಡಿದ್ವಿ. ಗೇಟಿಂದ ಬಂದ ತಕ್ಷಣ ಈ ಥರ ಇದೆ ಮನೆ. ಇಲ್ಲೊಂದು ರೂಮು, ಎರಡು ರೂಮ್ ಇದು. ಒಂದು ಸ್ಟೋರ್ ರೂಮು, ಒಂದು ಲೇಬರ್ ರೂಮ್ ಇತ್ತು. ಎಲ್ಲ ಹೊಡೆದಾಕಿ ತೋಟ ಮಾಡಿದ್ದಾರೆ. ಈ ಕಡೆ ತೋಟ ಮೊದಲೇ ಇತ್ತು. ಇದು ನೋಡಿ, ಆ ಲೈಟೆಲ್ಲ ನಾನೇ ಹಾಕಿದ್ದೀನಿ. 4 ವೇ ಲೈಟು, ಮೇಲೆ ಪ್ರೊಫೈಲ್ ಲೈಟ್ಸ್ ಎಲ್ಲ ಡಿಸೈನಿಂಗ್ ಕ್ಯಾಮ್ರಾಗಳು ನಾವೇ ಫಿಟ್ ಮಾಡಿದ್ದೀವಿ. ಇದೆಲ್ಲ ಗಾರ್ಡನ್ನವ್ರು ಮಾಡಿದರು. ಇದೇ ಮನೆಗೆ ನಾವು ಡ್ರಿಪ್ ಲೈನ್ ಹಾಕಕ್ಕೆ ಬಂದಿದ್ದೀವಿ. ಚೆನ್ನಾಗೈತೆ ಮನೆ. ಡೂಪ್ಲೆಕ್ಸು, ಹಬ್ಬದ ಲೈಟು ಎಲ್ಲ ನಾವು ಫಿಟ್ಟಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಲೈಟ್ಗಳೆಲ್ಲ. ಇದು ವೀಡಿಯೋ ಮಾಡೋಕ್ಕಾಗಿಲ್ಲ, ಅವಾಗೆಲ್ಲ ವೀಡಿಯೋ ಮಾಡ್ತಿರಲಿಲ್ಲ ಅಷ್ಟು ಅವಾಗ. ಇದು ಕೂಡ ನಾವೇ ಮಾಡಿದ್ದೀವಿ. ಅಲ್ಲಿ EV ಚಾರ್ಜ್ ಹಾಕೋಕ್ಕೆ ಪಾಯಿಂಟ್ ಕೂಡ ಮಾಡಿದ್ದೀವಿ. ಮೇಲೆ ಸೋಲಾರ್ದೈತೆ ಫುಲ್ಲು. ಇವೇ ನಮ್ಮ ಬಾಗಿಲ್ಲ. ಇದಿಷ್ಟು ಒಂದು ಅರ್ಧ ಎಕರೆ ಜಮೀನು. ಇದೆಲ್ಲ ತೋಟ. ಪೈಪ್ಲೈನು ಅಲ್ಲಿ ಗೌರಿಬಿದನಲ್ಲಿ ಮಾಡಿದ್ವಲ್ಲ, ಅವೇ ಅಲ್ಲೇ ತೊಗೊಂಬಂದ್ವಿ ಮೆಟೀರಿಯಲ್ ಎಲ್ಲ. ಪೈಪ್ಲೈನು ಈ ಥರ ಮಾಡಿದ್ದೀವಿ ಎಲ್ಲವಕ್ಕೂ. ಇಲ್ಲಿ ಒಂದು ಗೇಟ್ ವಾಲ್ ಇಕ್ತೀವಿ. ಇಲ್ಲಿ 3 ಬೋರನ್ ಮಾಡೋದಿಲ್ಲ ಐತೆ. ಬೋರ್ ಹಿಡಿದು ಮೇಡಮ್ ಅವ್ರು ಆನ್ ಮಾಡಿದ್ರು ಮೋಟ್ರು. ನೋಡಿ, ಈ ಥರ ಫೈನಲಿ ನೀರು ಬರ್ತದೆ. ಇದು ಬೋರ್ದು. ಇದು ಬಂದ್ಬಿಟ್ಟು ಈಗ ಡ್ರಿಪ್ ಲೈನ್ ಹಾಕಿದ್ದಾರೆ ಗಿಡಗಳಿಗೆ. ಇವಕ್ಕೆ ಇದು CPs ಬಂದ್ಬಿಟ್ಟು ಮನೆಗೆ ಸಂಪು ಹೋಗುತ್ತೆ. ಈ ಗೇಟಲ್ಲಿ ಬಂದ್ಬಿಟ್ಟು ಇಲ್ಲೇ ಪೈಪಲ್ಲಿ ಗಿಡಗಳಿಗೆ ಎಲ್ಲಿ ಬೇಕಲ್ಲಿ ಸೊಪ್ಪು ಹಾಕಿದ್ದಾರೆ. ಇಲ್ಲೆಲ್ಲ ಅದಕ್ಕೋಸ್ಕರ ಪೈಪಲ್ಲಿ ಇಟ್ಟಿದ್ದಾರೆ. ಅದಕ್ಕೆ 3 ಇದ್ದಾವೆ. ನೋಡಿ, ಈ ಥರ ಬಂದು ಔಟ್ಫಿಟ್. ಈ ಕಂಪ್ನಿ ಟೈಮ್ ನೆಟ್ಟಿದ್ದೀವಿ.
ನೀರು ಬಿಡ್ತಾ ಇದ್ದಾರೆ ನಮ್ಮ ಮಿಸ್ತ್ರಿ. ಇಲ್ಲೊಂದು ನೋಡೋಣ, ಈ ಸೈಡ್ ಒಂದಿದೆ ನೋಡಿ, ಚಿಕ್ಕದಾಗ ಇತ್ತು, ಈ ಕಡೆ ಬಿಟ್ಟೆ. ಹಾಂ, ಇದ್ರ ಈ ಪಕ್ಕದಾಗ ಒಂದು ಐತೆ. ಹಾಂ, ಇಲ್ಲಿಂದ ಒಂದು ಟೀ ಹಾಕ್ಕೊಂಡು ಹಿಂಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ. ಆಮೇಲೆ ಇಲ್ಲಿ ಹಾಕ್ಕೊಂಡು ಇಲ್ಲಿ ಹಾಕಿದ್ದೀವಿ. ಇಲ್ಲಿಂದ ಲಾಸ್ಟ್ ಲೈನ್ಗೆ ಹೋಗಿದೆ. ಇದು ತೆಂಗಿನ ಮರಕ್ಕೆ, ಬೇವಿನ ಮರಕ್ಕೆ ಒಂದು, ಆಮೇಲೆ ಚಿಕ್ಕ ಚಿಕ್ಕ ಮರಕ್ಕೊಂದು. ಇದೆಲ್ಲ ಸೊಪ್ಪು ಹಾಕಿದ್ದಾರೆ, ಇವಕ್ಕೆಲ್ಲ ಪೈಪಿಂದ ನೀರು ಬಿಟ್ಕೊಳ್ತಾರೆ. ಕೈಯಲ್ಲಿ ಗೆಣಸು ಎಲ್ಲ ವಿವಿಧ ಥರ ಎಲ್ಲ ಹಾಕಿದ್ದಾರೆ ತೋಟದಲ್ಲಿ. ಬಾಳೆ